ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ಸುಟೆಕ್ ಪಾರ್ಕ್. ನನ್ನ ಹೆಸರು ರೈಚಲ್. ಒಂದು 15 ಡೇಸ್ ಬಿಫೋರ್ ನಾನೊಂದು ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಟ್ರೈನಿಂಗ್, ಲೈಕ್ ಕಾರ್ಡ್ ಲೆವೆಲ್, ಚಿಪ್ ಲೆವೆಲ್, ಟ್ರ್ಯಾಕ್ ಲೆವೆಲ್, HND ಟ್ರೈನಿಂಗ್ ಅಂಡ್ ಲೈವ್ ಲ್ಯಾಪ್ಟಾಪ್ ರಿಪೇರ್ಸ್. ಹೀಗೆ ಸೊ ಈ 15 ಡೇಸ್ ಒಳಗಡೆ ನಮ್ಮ ದೊರೆಯವರು ಇಲ್ಲಿಗೆ ಬಂದು ಏನ್ ಕಲ್ತಿದ್ದಾರೆ ಅಂತಂದ್ರೆ, ಸ್ಪೆಷಲಿ ನನಗೂ ದೊರೆಗೂ ಒಂದು ಕನೆಕ್ಷನ್ ಹೇಗಿತ್ತು ಅಂತಂದ್ರೆ, ದೊರೆಗೆ ಟು ಬಿ ಫ್ರ್ಯಾಂಕ್ ಒಂದು ಅಕ್ಷರನು ಕನ್ನಡದಲ್ಲಿ ಬರಲ್ಲ, ಅದೇ ರೀತಿ ನನಗೂ ಒಂದು ಅಕ್ಷರ ತಮಿಳಲ್ಲಿ ಬರಲ್ಲ. ಬಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ದೊರೆ ಒಂದ್ಸಲಿ ಫೋನ್ ಮಾಡಿದ್ರು ನನಗೆ, ಸರ್ ಏನೋ ತಮಿಳಲ್ಲಿ ಈ ತರ ಇದೆ ಸರ್, ನನಗೆ ಟೆಕ್ನಿಕಲ್ ಕಲಿಬೇಕು, ಐ ಸಾ ಯುವರ್ ಚಾನೆಲ್ ಯೂಟ್ಯೂಬ್ ಅನ್ನ ಕಾಣಕ್ಕೆ ನಾನು ಕರೆಸ್ಕೊಂಡೆ. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ತುಂಬಿದ್ದೀನಿ, ಬಿಸ್ನೆಸ್ ಐಡಿಯಾಸ್ ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಡೀಲರ್ ಜೊತೆ ಯಾವ ತರ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದು ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ, ಬಿಸ್ನೆಸ್ ಸ್ಕಿಲ್ಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ದೀನಿ, ಒಂದು ಲ್ಯಾಪ್ಟಾಪ್ ರಿಸೀವಿಂಗ್ ಕಂಡೀಷನ್ ಇಂದ ಹಿಡ್ಕೊಂಡು ಲ್ಯಾಪ್ಟಾಪ್ ಯಾವ ತರ ರಿಪೇರ್ ಆಗುತ್ತೆ, ಅದಾದ್ಮೇಲೆ ಕಸ್ಟಮರ್ಗೆ ಯಾವ ತರ ಹ್ಯಾಂಡ್ ಓವರ್ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇಬ್ಬರಿಗೂ ಕಮ್ಯುನಿಕೇಶನ್ ಸಮ್ವೇರ್ ಎಲ್ಲ ಗ್ಯಾಪ್ ಇತ್ತು, ಬಟ್ ಹಿ ಈಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಆಫ್ ಮೈಂಡ್. ಯಾಕಂತಂದ್ರೆ ಆದಷ್ಟು ಬೇಗ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಯಾಕೋ ಒನ್ ಡೇ ಸೆಕೆಂಡ್ ಡೇ ಹಿ ಥಾಟ್ ಸಮಥಿಂಗ್ ಲೈಕ್ ನನ್ನ ಹತ್ರ ಆಗುತ್ತೋ ಇಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ. ಬಟ್ ಆ ಬುನಾದಿಯಿಂದನೇ ನಾನು ರೀಡ್ ಮಾಡಿದೆ, ಅದರಿಂದ ನಾನು ಸ್ಟಡಿ ಮಾಡಿದೆ. ಸೊ ನಾನೀಗ ಸ್ಟಾರ್ಟ್ ಮಾಡಿದ್ದೀನಿ ಅವ್ರ ಜೊತೆಗೆ ಕೆಲಸ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇವ್ರ ಹೆಸರು ಬಂದ್ಬಿಟ್ಟು ದೊರೆ. ಹೌ ಈಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕನಸು ಟೆಕ್ ಪಾರ್ಕ್ ಅಲ್ಲಿ ಯಾವ ತರ இತ್ತು வித் டெக்னிக்கல்? நல்லா கத்துக்கிறது புது விதமா இருக்கணும். ஒரு மாதிரி இன்ட்ரெஸ்டா இருந்து ஸ்டார்டிங் போரிங்கா இருந்து சொல்ற லாங்குவேஜ் நீங்க சொல்ற லாங்குவேஜ் வந்து ஃபர்ஸ்ட் ஆஃப் ஆல் ஒத்து போகல. கரெக்டா நீங்க சொல்றது வந்து ஃபுல் அண்ட் ஃபுல் என்ன வேற சொல்ற நாம ஒன்று நினைச்சுக்கிறோம். நிறைய டைம் ஒண்ணுமே புரியாம யோசிச்சுக்கிறேன். அதுக்கப்புறம் போக நீங்க அப்படி இல்லை இப்படிதான் பண்ணணும் சொல்றது புரியணும்னா ரியாக்ஷன்ல ஆக்ஷன் சொல்லும் போது கொஞ்சம் மாதிரி புரிஞ்சு ஒரு கான்ஃபிடன்ஸ் வந்து பரவாயில்ல நம்ம பண்ணலாம், இதுவும் கொஞ்சம் இன்ட்ரெஸ்ட் கொடுத்து பண்ணலாம் அப்படின்ற மாதிரி மைண்ட் செட்ல ಟ್ರೈ ಮಾಡತ್ತಾ. ರೈಟ್ ಸರ್. ಸೊ ಡೆಡ್ ಲ್ಯಾಪ್ಟಾಪ್ ಯು ಕ್ಯಾನ್ ಹ್ಯಾಂಡಲ್ ನೌ, ನೋ ಡಿಸ್ಪ್ಲೇ, ವೈಟ್ ಡಿಸ್ಪ್ಲೇ. ಸೊ ಆಲ್ ಇಲ್ಲಿ ನೀವು ಅದನ್ನ ಲೈವ್ ಆಗಿ ನೋಡಿದ್ದೀರಾ? ಲೈವ್ ಆಗಿ ನೋಡಿ ಚೆಕ್ ಮಾಡಿ ರಿಪೇರ್ ಮಾಡಿ. ರೈಟ್ ಸರ್ಜಿ. ಸೊ ದಿಸ್ ಇಸ್ ದ ಥಿಂಗ್. ಸೊ ಎನಿ ವಾಟ್ ಇಸ್ ಯುವರ್ ಫ್ಯೂಚರ್? ಲೈಕ್ ಈಗ ತಮಿಳ್ನಾಡು ಹೋದ್ಮೇಲೆ ಸರ್, ಫ್ರಮ್ ವೇರ್ ಎಕ್ಸಾಕ್ಟ್ಲಿ ತಮಿಳ್ನಾಡು? ವೇಳುಪುರಂ. ಯು ಹ್ಯಾವ್ ಎನಿ ಐಡಿಯಾಸ್ ಲೈಕ್ ಓಪನ್ ಯುವರ್ ಬಿಸ್ನೆಸ್, ಲೈಕ್ ನಿಮ್ದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರ, ಇಲ್ಲ ಯು ಆರ್ ಜಸ್ಟ್ ವಾಂಟ್ ಟು ವರ್ಕ್ ಸಮ್ವೇರ್ ಎಲ್ಸ್? ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಓನ್ ಬಿಸ್ನೆಸ್. ಯು ಹ್ಯಾವ್ ದಟ್ ಮಚ್ ಆಫ್ ಕಾನ್ಫಿಡೆನ್ಸ್. ರೈಟ್ ಸರ್. ನಾನು ಹೇಳಿದ್ದೀನಿ ಹೌ ಟು ಟ್ಯಾಕಲ್ ವಿತ್ ಕಸ್ಟಮರ್ಸ್, ರೈಟ್ ಸರ್, ಹೌ ಟು ಡೆವಲಪ್ ದ ಬಿಸ್ನೆಸ್, ಹೌ ಟು ಹ್ಯಾಂಡಲ್ ವಿತ್ ದ ಕಸ್ಟಮರ್ಸ್ ಅಂಡ್ ಹೌ ಟು ಗ್ರೋ ಯುವರ್ಸ್. ಯು ಶುಡ್ ಸ್ಟಡಿ. ನೀವು ಸ್ಟಡಿ ಮಾಡ್ಕೋಬೇಕು ಸರ್. ಏನಂತಂದ್ರೆ ಯಾವ ಏರಿಯಾದಲ್ಲಿ ಇದ್ದೀರಾ, ಅಲ್ಲಿ ಯಾವ ಕಸ್ಟಮರ್ಸ್ ನಿಮಗೆ ಚೆನ್ನಾಗಿ ಸಿಗ್ತಾರೆ, ಎಲ್ಲಿ ಯಾವ ವಾತಾವರಣದಲ್ಲಿ ಆಫೀಸ್ ಓಪನ್ ಮಾಡಿದ್ರೆ ನಿಮ್ಗೆ ಯಾವ ತರ ಕ್ಲಿಕ್ ಆಗ್ತೀರಾ, ಸೊ ವೇ ಆಫ್ ಬಿಹೇವಿಯರಿಂಗ್, ಹೌ ಟು ಟ್ಯಾಕಲ್ ವಿತ್ ಕಸ್ಟಮರ್ಸ್, ಇದೆಲ್ಲ ನಾನು ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ಬಟ್ ದಿಸ್ ಇಸ್ ದ ಪಾರ್ಟ್ ಆಫ್ ಟೆಕ್ನಿಕಲ್. ಬಟ್ ಟೆಕ್ನಿಕಲ್ ಆರ್ ಯು ಸ್ಟ್ರಾಂಗ್ ರೈಟ್ ನೌ? If anybody calls you and asks you some like sir ಈ ತರ ಪ್ರಾಬ್ಲಮ್ ಇದೆ ಲ್ಯಾಪ್ಟಾಪ್ ಅಲ್ಲಿ, ನಾನು ತರಬಹುದಾ ಮಾಡಬಹುದಾ, ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ರೈಟ್ ನೌ? Right sir. So there is a gap between sir and me, there is a gap between language itself only, but we have a good bonding because I have shown each and everything in practical life itself only, how to disassemble laptop. ಅಲ್ಲಿಂದ ಹಿಡ್ಕೊಂಡು ಒಂದು ಲ್ಯಾಪ್ಟಾಪ್ ಡೆಡ್ ಇರೋದನ್ನ ಅಪ್ ಯಾವ ತರ ಆಗುತ್ತೆ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ನಾನು ಇವ್ರಿಗೆ ಟೆಕ್ನಿಕಲ್ ಆಗಿ ಮಲ್ಟಿಮೀಟರ್ ರೀಡ್ ಯಾವ ತರ ಮಾಡ್ತಾರೆ, ಕಾಂಪೋನೆಂಟ್ ವ್ಯಾಲ್ಯೂಸ್ ಏನ್ ಬರಬೇಕು, ಕೆಪಾಸಿಟನ್ಸ್ ಏನು, ರಿಜಿಸ್ಟರ್ಸ್, ಮಾಸ್ ಪಿಟ್ಸ್, ಕ್ರಿಸ್ಟಲ್ಸ್, ಪೋರ್ಟ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಪವರ್ ಆನ್ ಸ್ವಿಚ್ ರಿಪೇರಿ ಯಾವ ತರ ಆಗುತ್ತೆ, ಫ್ಯಾನ್ ರಿಪೇಟ್ ಆಗಿಲ್ಲ ಅಂದ್ರೆ ಏನಿರುತ್ತೆ, ಬಯೋಸ್ ರೀಪ್ರೋಗ್ರಾಮಿಂಗ್, ಐಒ ರೀಪ್ರೋಗ್ರಾಮಿಂಗ್, ಬಯೋಸ್ ಎಡಿಟಿಂಗ್, ಈಚ್ ಅಂಡ್ ಎವ್ರಿಥಿಂಗ್ ನಾನು ಇವ್ರಿಗೆ ಲೈವ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ಕಾನ್ಫಿಡೆನ್ಸ್ ಇಂದ ಇವತ್ತು ಇವ್ರದ್ದು ಬ್ಯಾಚ್ ಮುಗಿತಿದೆ, ಇವ್ರದ್ದು ಹೋಗ್ತಾ ಇದ್ದಾರೆ ಅವರ ತಮಿಳ್ನಾಡಿಗೆ. ಸೊ ಮುಂದೆ ತಮಿಳ್ನಾಡಿಂದ ಸರ್ ಯಾರಾದ್ರೂ ಬರೋ ಸ್ಟೂಡೆಂಟ್ಸ್ ಇತ್ತು ಅಂತಂದ್ರೆ ನೀವು ನಮ್ಮ ಕನಸು ಟೆಕ್ ಪಾರ್ಕ್ ಬಗ್ಗೆ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? நீங்க ஒன்று ட்ரைனிங்கை விட புது எக்ஸ்பீரியன்ஸ் தான் நீங்கள் கற்றுக்க முடியும். உங்களால் நம்பிக்கையெல்லாம் நம்பிக்கை வச்சு போனால் கண்டிப்பாக உங்களால் சக்ஸஸ் ஆக முடியும். ஓகே, நம்பிக்கையுடன் போகும். Okay, so you tell something to your future students from Tamil Nadu. How is Kanasu Tech Park? ಹೇಳ್ಬೋದಾ ನೀವು ಕನಸು ಟೆಕ್ ಪಾರ್ಕ್ ಬರ್ಬೋದಾ ಸ್ಟೂಡೆಂಟ್ಸ್ ಬಂದು ಕಲಿಬೋದಾ? வரணும் சார், தப்பதே கிடையாது. லாங்குவேஜ் ப்ராப்ளம் ஆயிருந்தாலும் பட் எடுத்துக்கொடுக்குற அந்த இது சொல்யூஷனாக இருக்கட்டும், ஓகே நாங்கள் நீங்கள் சொல்ல புரிய வைக்கிறது எல்லாமே நல்லா இருக்கு. ஓகே, ஸ்டார்டிங்கில் ஒரு மாதிரி இருந்தாலும் போக போக வந்து புது விதமாக உனக்கு ஒரு ஃபேமிலி மெம்பர்ஸ் மாதிரி அந்த மாதிரி டீச் பண்ணி கொடுத்தல இன்னும் கொஞ்சம் நமக்கு பரவாயில்ல. லாங்கில் இருந்தாலும் கொஞ்சம் டிஃப்ரெண்டாக பக்கத்தில் இருந்து எல்லாம் பார்த்துக்கிற மாதிரி ஒரு முன்னாடியாக இருந்து பண்ணுற மாதிரி எல்லாம் இருந்துச்சு. ಕರೆಕ್ಟ್ ಸರ್. ಸೊ ಇದು ನಮ್ಮ ಕನಸು ಟೆಕ್ ಪಾರ್ಕ್ ಒಂದು ಚಿಕ್ಕ ರಿವ್ಯೂ ಇತ್ತು ಸ್ಟೂಡೆಂಟ್ಸು. ವೆಲ್ಕಮ್ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ನೀವು ಹೋದ್ಮೇಲೆ ತುಂಬಾ ಚೆನ್ನಾಗಿ ಮಾಡಿ. ಇಫ್ ದ ಸರ್ ಈಸ್ ಸ್ಟಕ್ಸ್ ಎನಿವೇರ್, ಎಲ್ಲೇ ಟೆಕ್ನಿಕಲ್ ಅಲ್ಲಿ ಸ್ಟಕ್ ಆದ್ರೆ ಐ ಹೆಲ್ಪ್ ಯು. ಐ ಗಿವ್ ಯು ದ ಆಲ್ ಬೈನರಿ ಫೈಲ್ಸ್ ಫಾರ್ ಬಯೋಸ್ ರೀಪ್ರೋಗ್ರಾಮಿಂಗ್, ಐಒ ರೀಪ್ರೋಗ್ರಾಮಿಂಗ್ ನೀವು ಆಲ್ರೆಡಿ ನೀವು ನೋಡಿದ್ರೆ ಸರ್. ಅದಕ್ಕೂ ನಿಮಗೆ ಬೈನರಿ ಬಿನ್ ಫೈಲ್ ಏನಾದ್ರು ಇಸಿ ಬಯೋಸ್ ಫೈಲ್ ಏನಾದ್ರು ಬೇಕಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ಟೆಲಿಗ್ರಾಮ್. 100% ಐ ಶೇರ್ ಯು ಆಲ್ ಮೈ ಪರ್ಸನಲ್ ಡೀಟೇಲ್ಸ್. ಓಕೆ, ಥ್ಯಾಂಕ್ ಯು ಸರ್.